ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡೋದರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ತಂದೆ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ದಿನ ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ನಾವು ಏನು ಹಿಡಿದಿದ್ದೇವೆ, ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವೇನು ಹಿಡಿದಿದ್ದೇವೆ ಎಂಬುದಾಗಿ. ಇದಕ್ಕೆ ಆಧಾರವಾಗಿ ಪೌಲನು ಮೊದಲನೇ ಪತ್ರಕ್ಕೆ 6ನೇ 12ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ ನೋಡಿ, ಕ್ರಿಸ್ತನ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವನ ಹಿಡಿದುಕೋ, ಅದಕ್ಕಾಗಿ ದೇವರ ನಿನ್ನನ್ನು ಕರೆದನು. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿ ಪೌಲನು ಹೇಳ್ತಾ ಇದ್ದಾರೆ ನೋಡಿ, ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವನ ಹಿಡಿದುಕೊಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಿತ್ಯ ಜೀವ ಯಾವ ರೀತಿಯಲ್ಲಿ ನಾವು ಹುಡುಕ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಾವು ಯಾವುದರ ಹಿಡ್ಕೊಳ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಾವು ಯಾವ ಮಾರ್ಗದಲ್ಲಿ ನಡೀತಿದ್ದೀವಿ. ದೇವರೇ, ನೀನು ಬರುವಂಥ ದಿನಗಳಾಗಿದೆ, ನನ್ನ ನಿತ್ಯ ಜೀವನ ಹಿಡ್ಕೊಳ್ಳುವಂತೆ ಸಹಾಯ ಮಾಡು, ನೀನು ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಡೆಸಂಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಕುಟುಂಬಗಳಲ್ಲಿ ದೇವರ ಒಂದು ನಂಬಿಕೆ ಇಲ್ಲ. ದೇವರಲ್ಲಿ ಅಯ್ಯೋ ನಾನು ಸಹಾಯ ಮಾಡಿದ್ರೆ ಸಾಕಪ್ಪ ಎಂಬುದಾಗಿ ಗಲಿಬಿಲಿಯಲ್ಲಿ ಇರ್ತಾರೆ. ದೇವರು ಇಲ್ಲ ಅಂತ ಒಂದು ಅಪನಂಬಿಕೆಯಲ್ಲಿ ಜೀವಿಸ್ತಿದ್ದಾರೆ. ಒಂದು ವೇಳೆ ಅದ್ಭುತ ಮಾಡಿದ್ರೆ ನಂಬಿಕೆಯಿಂದ ಇನ್ನೂ ಹತ್ತಿರ ಬರ್ತಾರೆ. ಏನಾದರೂ ಅದ್ಭುತ ಮಾಡಿ ತಿರ್ಗಾ ಮರ್ತೋಗೋರು ಎಷ್ಟೋ ಜನ ಇದ್ದಾರೆ. ಆ ಥರ ಮಾಡದೆ ಪ್ರೀತಿಯ ಮಕ್ಕಳೇ, ನಾವು ಕ್ರಿಸ್ತನಲ್ಲಿ ನಂಬಿಕೆ ಉಳ್ಳರಾಗಿರ್ಬೇಕು. ಮತ್ತೆ ಏನಂತಾರೆ, ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವನ ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದ. ಹೌದು ಪ್ರೀತಿಯ ಮಕ್ಕಳೇ, ನಾವು ನಿತ್ಯ ಜೀವನ ಮಾಡಬೇಕು. ಈ ಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ, ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಿದ್ದಾರೆ. ಅಯ್ಯೋ ಇದೇ ಕಾಲ ಇದೆ, ನಮಗೆ ಸಂತೋಷ ಇದೆ ಎಂಬುದಾಗಿ ಕಾಲ ಕಳೀತಾ ಇದ್ದಾರೆ. ಆದರೆ ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಹೆಚ್ಚಿಸ್ತಾ ಇದ್ದೇನೆ. ಪೌಲ್ ಹೇಳ್ತಿದ್ದೇನೆ, ಇದಕ್ಕೆ ಹಿಡಿದುಕೋ ಎಂಬುದಾಗಿ, ನಿತ್ಯ ಜೀವನ ಹಿಡಿದುಕೋ, ಇದಕ್ಕಾಗಿ ಹೋರಾಡು. ಈ ಲೋಕದಲ್ಲಿ ನೋಡೋದಾದ್ರೆ ಎಷ್ಟೋ ಜನ ತಮ್ಮ ಹಣದ ಸಮಯ ಕಳೀತಾರೆ. ನಾವು ಒಳ್ಳೆಯ ಸಂಪಾದನೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಒಳ್ಳೆಯದು ಇಲ್ಲಂತಲ್ಲ ಪ್ರೀತಿಯ ಮಕ್ಕಳೇ. ಆದರೂ ನಾವು ದೇವರ ಭಯ ನಂಬಿಕೆಯಿಂದ ಜೀವಿಸಬೇಕು. ದೇವರು ನಮಗೆ ಒಳ್ಳೆ ಆರೋಗ್ಯ ಕೊಡುವಂಥ ದೇವರು, ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಅದ್ಭುತವಾಗಿ ನಡೆಸುವಂಥ ಸರ್ವಶಕ್ತರಾಗಿದೆ. ಅದೇ ಥರ ಪೌಲನು ಎಫೆಸದವರಿಗೆ 6ನೇ ಅಧ್ಯಾಯ 10ನೇ ವಚನ ಹೇಳ್ತದೆ. ಏನಂತ ನೋಡಿ, ಅಲ್ಲಿ ಹೀಗೆ ಹೇಳ್ತದೆ ಪ್ರೀತಿಯ ಮಕ್ಕಳೇ, 6ನೇ ಅಧ್ಯಾಯ 10ನೇ ವಚನ ಹೇಳ್ತದೆ ನೋಡಿ, ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಂತಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿರಿ, ಬಲಗೊಳ್ಳಿರಿ, ಸೈತನನ್ನು ನೋಡಿ ಬಲಗೊಳ್ಳಿರಿ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಶಕ್ತಿ ಉಳ್ಳವರಾಗಿದ್ದಾರೆ. ಆತನಿಗೆ ನಾವು ಬಲವಾಗಿ ಇರಬೇಕು. ನಮ್ಮನ್ನು ಕೈ ಹಿಡಿದು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ನನ್ನ ಮಗನೇ ಭಯಪಡಬೇಡ, ನಾನು ನಿನಗೆ ಬಲವಾಗಿದೆ, ನಿನಗೆ ಏನು ಕೊರತಿದ್ದು ಎಲ್ಲನೂ ನೀಗಿಸ್ತೀನಿ, ನನಗೆ ನಂಬಿಕೆಯಿಂದ ಜೀವಿಸು, ನನ್ನಲ್ಲಿ ನಂಬಿಕೆ ಇಡು ಎಂಬುದಾಗಿ ದೇವರು ಕರೀತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಿತ್ಯ ಜೀವಕ್ಕಾಗಿ ನಾವು ಕಾಯ್ದುಕೊಳ್ಬೇಕು, ಹಿಡಿದುಕೊಳ್ಬೇಕು. ದೇವರೇ, ನಾನು ಒಳ್ಳೆ ಮಾರ್ಗದಲ್ಲಿ ನಡೀತೀನಿ, ನನಗೆ ನನ್ನ ಕುಟುಂಬ ನನ್ನ ಎಲ್ಲರೂ ನಿನ್ನ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು. ಮತ್ತೆ ಹೇಳ್ತಾರೆ ಅಲ್ಲಿ ನೋಡಿ, ಮತ್ತೆ ಹೇಳ್ತಾರೆ, ಹೋರಾಟವನ್ನು ಮಾಡು, ಅದಕ್ಕಾಗಿ ದೇವರು ನಿನ್ನ ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತ್ಯಾಜ್ಞೆಯಾಗಿದೆ ಎಂಬುದಾಗಿ. ಅವ್ರ ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಮ್ಮ ಸಾಕ್ಷಿ ಯಾವ ರೀತಿಯಲ್ಲಿದೆ. ನಾವು ಕ್ರೈಸ್ತರಾಗಿ ಜೀವಿಸ್ತಾ ಇದ್ದೀವಿ ನಿಜ, ಆದರೆ ನಮ್ಮ ಸಾಕ್ಷಿ ಹೇಗಿದೆ, ಇವರು ಕ್ರೈಸ್ತರ ಎಂಬಂಥ ಒಂದು ನಂಬಿಕೆ ಅವರಲ್ಲಿ ಬರಬೇಕು. ನಾನು ದೇವರ ಮಗಳಾಗಿ ಜೀವಿಸ್ಬೇಕಪ್ಪ, ದೇವರು ನಿನಗಾಗಿ ಒಳ್ಳೆಯ ರೀತಿಯಲ್ಲಿ ಕಾರ್ಯ ಮಾಡ್ತೀನಿ ಎಂಬುದಾಗಿ ಸಂತೋಷದಿಂದ ಹೇಳುವಾಗ ದೇವರು ಸಂತೋಷವಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ಥರ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮ್ಗೆ ಒಬ್ಬರಿಗೆ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ನಾವು ಅವ್ರಿಗೆ ಒಳ್ಳೆಯ ರೀತಿಯಲ್ಲಿ ನಿತ್ಯ ಜೀವ ಪಡಿಬೇಕೆಂಬುದೇ ನಮಗಾಗಿ ಬಂದಿದ್ದಾರೆ. ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳಿಗಾಗಿ. ಪ್ರೀತಿಯ ಮಕ್ಕಳು, ನಾವು ಯಾವ ರೀತಿಯಲ್ಲಿ ನಿತ್ಯ ಜೀವ ಪಡಿತಾ ಇದ್ದೀವಿ, ಯಾವ ಥರ ಹಿಡ್ಕೊಳ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಸಮಯನ ವ್ಯರ್ಥ ಮಾಡದೆ, ದೇವರೇ ನಾನು ನಿನ್ನನ್ನು ಹಿಡ್ಕೊತೀನಿ, ನಿತ್ಯ ಜೀವನನ ಕ್ರಿಸ್ತ ದೇವರೇ ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸ್ತೀನಿ, ನನ್ನ ಕುಟುಂಬ ನನ್ನ ಎಲ್ಲ ಸಮಸ್ಯೆಗಳನ್ನು ಬಿಡುಗಡೆ ಕೊಡು ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ಬಿಡುಗಡೆ ಕೊಡುವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿರುವ ದೇವರೇ, ಒಳ್ಳೆ
ಕಾಗಿ ಸ್ತೋತ್ರ ಅಪ್ಪ ದೇವರೇ, ನೀನು ಒಳ್ಳೆ ದೇವರು. ಹೌದೇಸಪ್ಪ, ನೀನು ನಮಗಾಗಿ ಬಂದಂಥ ದೇವರು ಅಪ್ಪ. ನಿಮ್ಮ ನಂಬಿಕೆಯಿಂದ ಜೀವಿಸುವಂತೆ ಸಾಮಿಡು, ನಿನ್ನ ನಿತ್ಯ ಜೀವನ ಹಿಡ್ಕೊಳ್ಳುವಂತೆ ಸಾಮಿಡು. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನು ಆಶ್ವಸು, ಪ್ರತಿಯೊಬ್ಬರನ್ನು ನಿನ್ನನ್ನು ಹಿಡ್ಕೊಳ್ಳುವಂತೆ ಸಾಮಿಡು. ಅವರೆಲ್ಲ ಸಮಸ್ಯೆ ಕೊರತೆಲ್ಲ ನೀಗಿಸು ಅಪ್ಪ. ಪ್ರೀತಿಯುಳ್ಳ ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡುತ್ತೇನೆ ಜೋಡುತ್ತದೆ. ಆಮೀನ್. ಮೇ ಗಾಡ್ ಬ್ಲೆಸ್ ಯು.